ಹೇಳಿ ಹೋಗು ಕಾರಣ. ಎಲ್ಲರಿಗೂ ಚಿರಪರಿಚಿತವಾಗಿರುವ ಈ ಪುಸ್ತಕದ ಕರ್ತೃ ಅಕ್ಷರ ಮಾಂತ್ರಿಕ ಎಂದೇ ಖ್ಯಾತರಾಗಿರುವ ರವಿ ಬೆಳಗೆರೆರವರು. ತಮ್ಮ ಬಿರುದಿಗೆ ತಕ್ಕಂತೆ ಈ ಪುಸ್ತಕದಲ್ಲಿ ತಮ್ಮಲ್ಲಿರುವ ಅಕ್ಷರ ಪ್ರೌಢಿಮೆ ಎಂತಹದ್ದು ಎಂಬುದನ್ನು ರವಿ ಬೆಳಗೆರೆರವರು ಸಾಬೀತುಪಡಿಸಿದ್ದಾರೆ ಎಂದು ಹೇಳಬಹುದು. ಇನ್ನು ಸರಳವಾಗಿ ಚಿಕ್ಕದಾಗಿ ಈ ಪುಸ್ತಕದ ವಸ್ತು ವಿಷಯವನ್ನು ಕುರಿತು ಹೇಳುವುದಾದರೆ, ಒಬ್ಬ ಪ್ರಾಮಾಣಿಕ ಪ್ರೇಮಿ ತನ್ನ ಪ್ರಿಯತಮಳು ಕಂಡ ಡಾಕ್ಟರ್ ಆಗುವ ಕನಸನ್ನು ತನ್ನ ಕನಸೆಂದೇ ಭಾವಿಸಿ ಅದನ್ನು ನನಸಾಗಿಸಲು ತನ್ನ ಜೀವನವನ್ನೇ ಪಣಕ್ಕಿಟ್ಟು ತನ್ನ ಪರಿಶ್ರಮದ ಮೂಲಕ ಆಕೆ ಕಂಡಂತ ಕನಸಿನ ಸುತ್ತ ತನ್ನದೇ ಆದ ಬಯಕೆಯ ಬಹುದೊಡ್ಡ ಭವಿಷ್ಯತ್ತಿನ ಕೋಟೆ ಕಟ್ಟಿ ವೈದ್ಯಳಾಗಿ ಜೀವನ ಸಂಗಾತಿಯಾಗಿ ನನ್ನ ಬದುಕಿಗೆ ಅವಳು ಆನಂದದಿಂದ ಬರುತ್ತಾಳೆಂದು ಹಂಬಲಿಸುತ್ತಿದ್ದರೆ, ಆ ಹುಡುಗಿ ತನ್ನ ಚಂಚಲತೆಗೋ ಅಗತ್ಯತೆಗೋ ಅಥವಾ ಮೋಜಿನ ಗೀಳಿಗೋ ಒಳಗಾಗಿ ಮತ್ತೊಬ್ಬನ ತೆಕ್ಕೆಗೆ ಬಿದ್ದು ದೇವರಂತ ನಿರ್ವಂಚನೆಯ ಪ್ರೇಮಿಗೆ ವಂಚನೆ ಮಾಡಿಬಿಡುತ್ತಾಳೆ. ಅವನನ್ನು ಬಿಟ್ಟು ಹೋಗಲು ಒಂದು ಸಣ್ಣ ಕಾರಣ ಕೂಡ ಇಲ್ಲದಿದ್ದರೂ ಅವನನ್ನು ತೊರೆದು ಬಿಡುತ್ತಾಳೆ. ಹೀಗೆ ಬಿಟ್ಟು ಹೋದವಳು ಕಥಾನಾಯಕಿ ಎನಿಸಿಕೊಳ್ಳುವ ಪ್ರಾರ್ಥನಾ. ಅವಳನ್ನು ಬಿಟ್ಟಿರಲಾಗದೆ ಅವಳು ತನ್ನನ್ನು ಬಿಟ್ಟು ಹೋಗಲು ಕಾರಣ ಏನೆಂದು ತಿಳಿಯದೆ ಒಳಮನಸ್ಸಿನಲ್ಲೇ ಹೇಳಿ ಹೋಗು ಕಾರಣ ಎಂದು ಪರಿತಪಿಸುವ ಪ್ರಾಮಾಣಿಕ ಪ್ರೇಮಿಯೇ ಕಥಾನಾಯಕನಾದ ಹಿಮವಂತ. ಈ ಎರಡು ಪಾತ್ರಗಳ ಸುತ್ತ ಹಲವು ಪಾತ್ರಗಳು ಈ ಪುಸ್ತಕದಲ್ಲಿ ಸ್ವಾರಸ್ಯಕರವಾಗಿ ಮೋಜು ಮಸ್ತಿ, ನೋವು, ನಲಿವು ಹಾಗೂ ನಂಬಿಕೆಯ ಭಾವಗಳನ್ನು ಬಿತ್ತಿ ಬೆಳೆದರೂ ಕೊನೆಯಲ್ಲಿ ಊರ್ಮಿಳೆಯು ನಿಜವಾದ ಕಥಾನಾಯಕಿಯಾಗಿ ಹೊರಹೊಮ್ಮುವುದು ವಿಶೇಷ ಎನಿಸುತ್ತದೆ. ಈ ಕುತೂಹಲಕಾರಿ ವಿಶೇಷತೆಯ ಪಾತ್ರದ ಬಗ್ಗೆ ನೀವು ಪುಸ್ತಕವನ್ನು ಓದುವುದರ ಮೂಲಕವೇ ತಿಳಿದುಕೊಂಡರೆ ಹೆಚ್ಚು ಚೆನ್ನಾಗಿರುತ್ತದೆ. ಈ ಪುಸ್ತಕದಲ್ಲಿರುವ ಭಾವಾಂತರಾಳದ ಅಕ್ಷರ ರೂಪಕಗಳು ಓದುಗ ವರ್ಗವನ್ನ ಬಹಳ ತಲ್ಲೀನಗೊಳಿಸುವುದರೊಂದಿಗೆ ಪುಸ್ತಕವನ್ನು ಎಡಬಿಡದೆ ಓದಲು ಪ್ರೇರೇಪಿಸುತ್ತವೆ. ಈ ಪುಸ್ತಕ ಓದಿದ ನನಗೆ ನನ್ನದೇ ಆದ ಶೈಲಿಯಲ್ಲಿ ಈ ಪುಸ್ತಕದ ಮೇಲೆ ಕಾವ್ಯ ರಚನೆ ಮಾಡಿ ಮಾತನಾಡಬೇಕೆನಿಸಿತ್ತು. ಹಾಗಾಗಿ ಈ ಮುಂದಿನ ಪದ್ಯ ರೂಪದಲ್ಲಿ ಈ ಪುಸ್ತಕವನ್ನು ತಮ್ಮೆಲ್ಲರಿಗೂ ತಿಳಿಸಿಕೊಡುವ ಪ್ರಯತ್ನವನ್ನು ಮಾಡುತ್ತಿದ್ದೇನೆ. ಸ್ವಾಗತಿಸಿ, ಆಸ್ವಾದಿಸಿ. ನಮಸ್ಕಾರಗಳು.